ಇವನೇನ ಮಾಡ್ತಾನೆ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗ ನೋಡಿದ್ರೆ ಎಷ್ಟು ನೀಟಾಗಿ ಗಾಡಿ ಓಡಿಸ್ತಾ ಇದ್ದಾನೆ ಅಂತೇಳಿ. ಏನಿಲ್ಲ, ನಮ್ಮ ಮನೆಯವ್ರು ಬೇರೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇನ್ನು ಇವಾಗ ನಾವು ತಮಿಳ್ನಾಡಲ್ಲಿರೋ ಮುರುಘಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿ ಕಾವಡಿಗಳು ನಡೀತಾ ಇರೋದ್ರಿಂದ ಟ್ರೈನ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಅಲ್ಲೇ ತೆಗಿಕೊಂತವ್ರೆ. ಮಂಜಣ್ಣ ಇಲ್ಲಿ ಬಾ ಮಂಜಣ್ಣ. ಅವೆಲ್ಲ ತಿನ್ಬಾರ್ದು, ಅಲ್ಲಿ ಬೇಕ್ರಲ್ಲಿ ತಗೊಂಡೋಣ. ಈ ಮಂಜಣ್ಣು ಇವಾಗ ನಿನಗೆ ಯಾರು ಸಮೋಸೆ ತಗೊಂತ ಹೇಳಿದ್ದ? ಭಾರ್ಗವ್ ಬಾಯಿ ಇಲ್ಲಿ. ಸ್ವಲ್ಪ ಕೊಡು ಹೋಗ್ಲಿ, ನೋಡ್ತಾವ ನಿನ್ನ. ಮುರಿದ್ಬಿಟ್ಟು ಸ್ವಲ್ಪ ಕೊಡ್ರಿ. ಅವ್ರಪ್ಪ ಬೈತಾನೆ ಅಂದ್ಬಿಟ್ಟು. ಸ್ವಲ್ಪ ತಿಂತೀನಿ ಪಪ್ಪ ಅಂತ ಕೇಳು. ಸ್ವಲ್ಪ ತಿಂತೀನಿ ಪಪ್ಪ. ನಾನಂತೂ ಯಾವಾಗಲೂ ಬೆಳಗ್ಗೆ ಲೇಟಾಗಿ ಎದ್ದೇಳೋದು. ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ರಲ್ಲ, ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡಿದ್ರೆ ಹಂಗೇ ನಿದ್ದೆ ಬರ್ತೈತೆ. ಸರಿ, ವ್ಯೂ ಆದರೂ ಚೆನ್ನಾಗಿ ನೋಡ್ಕೊಂಡು ಹೋಗೋಣ, ನಿದ್ದೆ ಯಾವಾಗಲೂ ಮಾಡೋದೇ ತಾನೆ ಅಂತೇಳಿ ಕಷ್ಟಪಟ್ಟು ಕಿಟಕಿ ಪಕ್ಕದಲ್ಲಿ ಕುತ್ಕೊಂಡು ವ್ಯೂ ಎಲ್ಲ ನೋಡ್ತಾಯಿದ್ವಿ. ಇನ್ನು ಫೈನಲ್ಲಾಗಿ ಸ್ಟಾಪ್ ಬಂತು. ಅಲ್ಲೇ ಇದಕ್ಕೊಂದು ಬ್ರಿಡ್ಜ್ ಹಾಕ್ಸ್ಬೇಕು ತಾನೆ ಮಂಜಣ್ಣ? ಬರ್ರಿ, ಅಯ್ಯ ಹಿಂಗ್ ಬಾ, ನೋಡಿಲ್ಲ ಇರೋನ. ಬರ್ರಿ ಬರ್ರಿ. ನೋಡು, ಟ್ರೈನ್ ಕಾಯ್ಕೊಂಡವೆ. ಟ್ರೈನ್ ಅದೆಷ್ಟು ನೀಟಾಗಿ ಎಲ್ಲ ಒಂದೇ ಕಡೆ ನಿಂತ್ಕೊಂಡವ್ ನೋಡು. ಈ ಕಡೆ ಬರ್ರಿ ಸೈಡ್ಕ. ಈ ಟ್ರೈನ್ ಹೋಗೋ ಸೌಂಡ್ ಅಂದರೆ ಏನೋ ಒಂಥರ ಗಡಗಡಗಡ ಅಂದ್ಬಿಡುತ್ತೆ ಫುಲ್ಲು. ರೈಲ್ವೆ ಸ್ಟೇಷನಲ್ಲೆಲ್ಲ ನಮ್ಮ ಮುಂದ್ಗಡೆ ನೋಡಿ ಎಷ್ಟೊಂದು ಜನ ಹೋಗ್ತಿದ್ರು ಗೊತ್ತಾ. ಇವರೆಲ್ಲರೂ ಅಲ್ಲಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾಯಿದ್ರು. ಇವ್ರು ನೋಡಿದ್ರೇ ಭಯ ಆಗ್ತೈತೆ. ಒಂದು ಶೇರ್ ಆಟೋದಲ್ಲಿ 4 ಜನ ಬರಬೇಕಂದ್ರೆ ಈ ದೇವಸ್ಥಾನಕ್ಕೆ 500 ಕೇಳಿದ್ರು. ಪಾಪ ಯಾರೋ ಒಬ್ಬರು ಹಂಗೆ ಸುಮ್ಮನೆ ಬರ್ತಾಯಿದ್ರು. ನಾವು ಬರ್ತಾಯಿದ್ದು ನೋಡಿ ಕರ್ಕೊಂಡು ಬಂದರು. ಅವ್ರಿಗೊಂದು 200 ರೂಪೀಸ್ ಕೊಟ್ಬಿಟ್ಟು ಇನ್ನು ದೇವಸ್ಥಾನ ಹತ್ರ ಅಂತೂ ರೀಚ್ ಆಗಿದ್ದೀವಿ. ಸೂಜಿ ತಗೊಂಡು ಅದರ ದಾರದೊಳಗಡೆ ನಿಂಬೆಹಣ್ಣು ಪೋಣಿಸಿ ಅದಾದಮೇಲೆ ಅದನ್ನು ಮೈ ಕುಚ್ಕೊಂಡಿರೋದು. ಅದು ಹತ್ರದಿಂದ ನೋಡೋಕ್ಕೆ ಒಂಥರ ಅನಿಸ್ತಾಯಿತ್ತು. ಬಟ್ ಅವರು ಯಾವ ಥರ ಕುಚ್ಕೊಂಡಿದ್ರು ಅಂತ ಗೊತ್ತಾಗ್ತಿಲ್ಲ. ಅವರು ಅದು ಅರಕೆ ಮಾಡ್ಕೊಂಡು ಆ ಥರ ಕುಚ್ಕೊಂಡಿರೋದು ಅಂತ ಹೇಳಿದ್ರು. ಯಾಕಂದರೆ ನಾವೇನಾದರೂ ಸ್ವಲ್ಪ ಸೂಜಿನೋ ಪಿನ್ನೋ ಏನಾದರೂ ಕುಚ್ಕೊಂಡ್ರೆ ಹಬ್ಬ ಅಮ್ಮ ಅಂತೇಳಿ ನಾವು ಪಾಪ ಅದು ನೋಡಿ ತಲೆನೇ ತಿರ್ದಂಗೆ ಆಗೋಯ್ತು. ಇದೇನೈತೆ ಇನ್ನು ಮುಂದೆ ಐತೆ, ಅದರಲ್ಲಿ ಇನ್ನೂ ಸಖತ್ತಾಗೈತೆ. ನೋಡ್ಬೇಕಂದ್ರೆ ಒಂಥರ ಭಯ ಆಗುತ್ತೆ ಅವ್ರು ಹಾಕ್ಕೊಂಡಿರೋದೆಲ್ಲ ನೋಡಿ. ಈ ಗಾಡಿನ ಎಳ್ಕೊಂಡು ಬರ್ತಾ ಇದ್ದಾರಲ್ಲ, ಒಬ್ರಿಗೆ ಹಿಂದ್ಗಡೆ ಬೆನ್ನಿಗೆ ಕೊಕ್ಕಿಗಳಿಂದ ಹಾಕಿ
ಅದರಿಂದ ಈ ಗಾಡಿನ ಎಳಿತಾ ಇರೋದು. ನೋಡೋಕ್ಕೆ ಮನಸ್ಸಿಗೆ ಒಂಥರ ಭಾರ ಅನ್ಸಿದ್ರು ಬಟ್ ಅಲ್ಲಿ ನೋಡ್ತಾ ಇದ್ರೆ ಏನೋ ಒಂಥರ ಅನಿಸ್ತೈತೆ ನಮಗಂತೂ. ಬಟ್ ಏನಂದರೆ ಅವರು ಹರಕೆ ಮಾಡ್ಕೊಂಡಿದ್ದಾರಲ್ಲ, ಅದ್ರ ಪರವಾಗಿ ಅವರು ಈ ಥರ ಹರಕೆ ಮಾಡಿಕೊಂಡು ಈ ಥರ ಕೊಕ್ಕಿಯಲ್ಲಿ ಚುಚ್ಕೊಂಡು ಮಾಡಿದರು ಅಂತ ಹೇಳಿದ್ರು. ನಾನಂತೂ ಟಿ ವಿಯಲ್ಲಿ ನೋಡಿರೋದು, ಬಟ್ ಈ ಥರ ಹತ್ರದಿಂದ ನೋಡಿದ ತಕ್ಷಣ ಒಂಥರ ನಿಜವಾಗ್ಲೂ ಭಯ ಆಗೋಯ್ತು. ಈ ಥರ ಬಾಯಿಗೆಲ್ಲ ಕುಚ್ಕೊಂಡು ಅಷ್ಟಷ್ಟು ಉದ್ದ ಶೂಲನ. ಇದು ನಾವಿಲ್ಲಿ ದೇವಸ್ಥಾನ ಬಂದಿರೋದು ಬಂದು ತಮಿಳ್ನಾಡಲ್ಲಿರೋ ವೇಲ್ಮುರುಗನ್ ದೇವಸ್ಥಾನ. ಇದು ಕಾವಡಿ ಅಂತ ಕರೀತಾರೆ. ನಾನು ಇದೇ ಫಸ್ಟ್ ಟೈಮ್ ಕರೆಕ್ಟಾಗಿ ನಾವು ದೇವಸ್ಥಾನ ಹತ್ರ ಬರೋಷ್ಟರಲ್ಲಿ 12:30 ಆಗಿತ್ತು. ಎಲ್ಲ ಕಡೆನೂ ಬರೀ ಮೋಡ ಮುಚ್ಕೊಂಡ್ಬಿಟ್ಟಿತ್ತು, ಬಿಸಿಲಂತೂ ಸ್ವಲ್ಪ ಕೂಡ ಇಲ್ಲ. ಇನ್ನು ದೇವಸ್ಥಾನ ಹತ್ರ ಅಂತೂ ಕ್ಯೂ ಅಂದರೆ ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು, ಯಾವಾಗಪ್ಪ ಈ ಕ್ಯೂವಲ್ಲಿ ಹೋಗೋದು ಅಂತೇಳಿ. ಬಟ್ ಏನಂದರೆ ಯಾರು ಅಲ್ಲಿ ನಿಂತ್ಕೊಂಡು ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ತಾಯಿರಲಿಲ್ಲ, ನಿಧಾನವಾಗಿ ಕ್ಯೂ ಮುಂದೆ ಹೋಗ್ತಾನೆ ಇತ್ತು. ಸೊ ಸ್ವಲ್ಪ ಆರಾಮಾಗಿ ಹೋಗಿ ಬಂದುಬಿಟ್ವಿ. ಇನ್ನು ಇಲ್ಲಿ ಹತ್ತೋದಿದೆಯಲ್ಲ ಅದೇ ಕಷ್ಟ. ಒಂದು ಹಾಫ್ ಆನ್ ಅವರ್ ಆದಮೇಲೆ ಪ್ರಸಾದ ಏನಾದರೂ ತಗೊಂಡು ಸ್ಪೆಷಲ್ ಆಗಿರೋಂಥ ಪ್ರಸಾದ ಏನಿಲ್ಲ, ಎಲ್ಲ ಕಡೆ ಸಿಗೋಲ್ಲ. ಹೊರಗಡೆ ಬಂದ್ಬಿಟ್ಟು ಅವು ಬನ್ನಿ ಇವರಿಬ್ಬರಿಗಂತೂ ಯಾಕಾದರೂ ಪಿ ಪಿ ತಗೊಟ್ಬಿಟ್ನೋ ಅಂತ ಅನ್ನಿಸ್ತಾ ಇತ್ತು. ನನಗಂತೂ ಅಷ್ಟು ಹಿಂಸೆ ಆಗಿಬಿಟ್ರು ಪಿ ಪಿನ ಓದಿ. ಇನ್ನು ಫೈನಲಿ ಪ್ರಸಾದ ಕೂಡ ತಗೊಂಡು ಬಂದು ತಿನ್ನೋಣ ಅಂತ ಅಂದ್ಕೊಂಡ್ರೆ ಎಲ್ಲೂ ಕುತ್ಕೊಳಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ರಶ್ ಇದ್ದಾರೆ, ಅಷ್ಟೊಂದು ಜನ ಇದ್ದಾರೆ. ಇವರಿಬ್ಬರು ನೋಡಿ ಇನ್ನೂ ತಗೊಟ್ಟವಾಗಿಂದ ಅದನ್ನು ಊದುತ್ತಾನೇ ಇದ್ದಾರೆ. ಬಟ್ ಏನಂದರೆ ಏನಾದರೂ ಒಂದು ಕೊಡಿಸಿಲ್ಲ ಅಂದರೆ ಹಠ ಮಾಡ್ತಾನೆ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಆಟಗಳಾಡಿಸೋ ಗೇಮ್ಸ್ ಎಲ್ಲ ಇಟ್ಟಿದ್ರಲ್ಲ, ಸೊ ನಾವು ಆಡೋಣ ಅಂತೇಳಿ ಬಂದ್ರಿ. ಬಟ್ ಅದನ್ನ ನೋಡಿದ ತಕ್ಷಣ ಮೀಟ್ರಾಪು ಬೇಡಪ್ಪ ಇದ್ರ ಸವಾಸ ಅನ್ನೋ ಥರ ಆಗ್ತಾಯಿತ್ತು. ಯಾಕಂದರೆ ಮಳೆ ಬರೋ ಹಂಗಿತ್ತು. ಇನ್ನು ಮಕ್ಕಳನ್ನ ಸ್ವಲ್ಪ ಆಟ ಆಡ್ಸೋಣ ಅಂತೇಳಿ ಒಬ್ರಿಗೆ 50 ರೂಪೀಸ್ ತಗೊಂಡ್ರೆ ಟಿಕೆಟ್ಗೆ. ಇನ್ನು ರಾಯನ್ನ ಮತ್ತು ಭಾರ್ಗವ್ನ ಇಬ್ಬರನ್ನೂ ಬಿಟ್ಬಿಟ್ಟು ಆಟ ಆಡಲಿ ಅಂತೇಳಿ ಸ್ವಲ್ಪ ಹೊತ್ತು ಬಿಟ್ಟರೆ. ಬಟ್ ಇವರು ಆ ಗಲೀಜಲ್ಲಿ ಆ ಮಣ್ಣಲ್ಲಿ ಫುಲ್ಲು ಒದ್ದಾಡಾಕ್ಬಿಟ್ರು ಅಂದ್ಕೊಳ್ಳಿ. ಅವರು ರಾಯನಂತೂ ಬಂದ ತಕ್ಷಣವೇ ಅದನ್ನು ನೋಡ್ಬಿಟ್ಟು ನಾನು ಅದರಲ್ಲಿ ಆಡಲೇಬೇಕು ಅಂತೇಳಿ ದೇವಸ್ಥಾನಕ್ಕೆ ಪ್ರದರ್ಶನ ಮಾಡೋಕ್ಕೆ ಕೂಡ ಅವನು ಬಿಟ್ಟೇ ಇಲ್ಲ, ಆ ಥರ ಮಾಡಿಬಿಟ್ಟ. ಬೇಗ ಕರ್ಕೊಂಡೋಗಿ ಅವನೇ ಬಿಟ್ಬಿಡ್ಬೇಕು. ನೋಡಿ ಯಾವ ಥರ ಹತ್ತುತ್ತಾ ಇದ್ದಾನಂದರೆ ನನಗೆ ಒಂಥರ ಶಾಕ್ ಆಗೋಯ್ತು. ಎಷ್ಟೊತ್ತು ಹತ್ತಾನೆ ಇವನ? ಇರೋ ಕರ್ಕೊಂತಾನೆ ಇರೋನ. ಇವನೇನಿಲ್ಲ ಜಂಪ್ ಅವ್ನು ಹೇಳ್ಕೊಳ 2 ನಿಮಿಷ ಆಗೈತಿತ್ತು. ನನಗಂತೂ ಅವನು ಒದ್ದಾಡ್ತಾ ಇದ್ದಿದ್ದು ನೋಡಿ ಎಷ್ಟು ಖುಷಿಯಾಗೋಯ್ತಂದ್ರೆ, ಎಲ್ಲೋ ಅವನ್ನ ಈ ಥರ ಪಾಪ ಬಿಟ್ಟೇ ಇಲ್ಲ. ಇದೇ ಫಸ್ಟ್ ಟೈಮ್ ಬಿಟ್ಟಿರೋದೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಆ ಕಡೆ ಈ ಕಡೆ ಸರಿಯಾಗಿ ಆಡಾಕಿದ್ರು. ಕಂಬಳಿ ಒಳ್ಳೆ ಒದ್ದಾಡ್ತಾವೆ. ಅಯ್ಯೋ ಇವ್ರದ್ದು ಏನು ಮಾಡ, ಅಯ್ಯೋ ಬರಲ್ಲ ಬಾ ನೀಟಾಗಿ ಬಾ. ನಾನು ಆಲ್ರೆಡಿ ಅವ್ನಿಗೆ ಒಂದು ಎಕ್ಸ್ಟ್ರಾ ಪೇರ್ ಬಟ್ಟೆ ತೊಗೊಂಬಂದಿದ್ದೆ. ಇನ್ನು ಫಸ್ಟ್ ಹಾಕಿದ ಬಟ್ಟೆ ಗಲೀಜು ಮಾಡ್ಕೊಂಡ್ಬಿಡ್ತಾನಂತೇಳಿ ಇದನ್ನೇ ಹಾಕ್ಬಿಟ್ಟೆ. ಇನ್ನು ಅದರಲ್ಲೂ ಅವನು ಬಿಟ್ಟಿಲ್ಲ, ಫುಲ್ಲು ಎಲ್ಲ ಧೂಳು ದುಮ್ಮು ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ನ ಅದರಲ್ಲಿ.
ಅಲ್ಲಿ ಎಲ್ಲರಿಗಿಂತ ಚಿಕ್ಕವನು ಇವನೇ ಪಾಪ. ಇವನಿಗೆ ಹತ್ತ ಕಷ್ಟ ಅಂತ ಆಗ್ತಾ ಇರಲಿಲ್ಲ. ಅವ್ನಿಗೆ ಆಸೆ ಬೇಗ ಬೇಗ ಹತ್ಬಿಟ್ಟು ಆಡಬೇಕು ಅಂತೇಳಿ. ಬಟ್ ಅವನ ಕೈಲಿ ಆಗ್ತಾ ಇವನೇನ ಮಾಡ್ತಾನೆ ಇವನು. ಹಂಗೆ ಎಗರು ಕೊಡ್ತಾ ಇಲ್ಲಿ ಅಲ್ಲಿ ಜಂಪ್ ಮಾಡಬೇಡ. ಹಾಗಾಯ್ತಪ್ಪ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಈ ಕಡೆ ಬೆಟ್ಟ ಇಳಿಯೋ ಕಡೆ ಬಂದ್ರಿ. ಇನ್ನು ಇಲ್ಲಿಂದ ಇವಾಗ ಜಾಸ್ತಿ ಜನ ಕಾವಡಿ ಅದನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಈ ತ್ರಿಶೂಲೆಲ್ಲ ಹಾಕ್ಕೊಂಡಿದ್ದಾರಲ್ಲ, ಸ್ವಲ್ಪ ಏನಾದರೂ ಟಚ್ ಆದರೂ ಕೂಡ ಬಾಯಿ ಒಳಗಡೆ ಬ್ಲಡ್ ಕೂಡ ಬಂದುಬಿಡ್ತೈತೆ, ಆ ಥರ ಇರ್ತೈತೆ. ಈ ಜನ ಅಂತೂ ಎಷ್ಟು ಜನ ಇದ್ದಾರಂದರೆ ಅವ್ರನ್ನ ನೋಡೋಕ್ಕಂದರೆ ಅಲ್ಲಿ ನಿಜವಾಗ್ಲೂ ನಾವು ಇದೇ ಫಸ್ಟ್ ಟೈಮ್ ಎಲ್ಲ ಬಂದಿರೋದು. ಏನೋ ಒಂಥರ ಹೊಸ್ದಾಗಿ ಅನಿಸ್ತಾ ಇತ್ತು ಅವರು ಮಾಡಿದ್ದು ನೋಡಿ. ರಾಯನಂತೂ ಫುಲ್ಲು ಡ್ಯಾನ್ಸೇ ಮಾಡಾಕಿದ್ನೋ ಆ ಥರ ಸೌಂಡ್ ಕೇಳ್ತಾ ಇದ್ರೆ. ಇವಾಗ ಎಳಿತಾ ಇರೋದು ಬಂದು ರಾಗಿ ಮಾಡೋ ಕಲ್ಲು ಗುಂಡು. ಅದು ದೊಡ್ಡದಾಗಿರುತ್ತೆ. ಅದನ್ನು ನಾವು ಬೆಳಗ್ಗೆ ಬರಬೇಕಾದ್ರೇ ಅವರು ಅಲ್ಲಿಂದ ಊರಿಂದನೇ ಅದನ್ನು ಎಳ್ಕೊಂಡು ಬರ್ತಾಯಿದ್ರು. ಸುಮಾರು ಒಂದು 5-6-7-8 ಕಿಲೋಮೀಟ್ರ್ ದೂರದಿಂದನೇ ಈ ಥರ ಎಳ್ಕೊಂಡು ಬರ್ತಾರೆ. ಅದನ್ನು ಒಬ್ಬರು ಬೆನ್ನಿಗೆ ಕೊಕ್ಕಿ ಥರ ಹಾಕ್ಬಿಟ್ಟು ಅದಾದಮೇಲೆ ಅವ್ರಿಗೆ ಎತ್ಕೊಂಡು ಬರ್ತಾರೆ. ಅದೇ ಒಂಥರ ಭಯಂಕರ ಅನಿಸಿದ್ದಲ್ಲಿ. ಈ ವಿಡಿಯೋದಲ್ಲಿ ದೂರದಲ್ಲಿ ಒಂದು ಚಿಕ್ಕದು ಕ್ರೇನ್ ಕಾಣಿಸ್ತಾ ಇದೆ ನೋಡಿ. ಆ ಕ್ರೇನಲ್ಲಿ ಒಬ್ಬರನ್ನ ಅದೇ ಥರನೇ ಕೊಕ್ಕಿಗೆ ಹಾಕಿ ತಗ್ಲಾಕಿದ್ದಾರೆ. ಆ ಕ್ರೇನ್ ಮೇಲೆ ಇದೆ ಅದರಲ್ಲಿ. ಅದು ದೂರದಿಂದ ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅಲ್ಲಿ ಮೇಲೆಯಿಂದ ಚಿಕ್ಕ ಚಿಕ್ಕ ಇರುವೆಗಳ ಥರ ಕಾಣಿಸ್ತಾ ಇದ್ದಾರೆ ನಮ್ಮ ಕಣ್ಣಿಗೆ. ಆ ರಶ್ಶಲ್ಲಿ ಹೆಂಗೋ ಬಾಧೆ ಬಿದ್ದು ಸ್ವಲ್ಪ ಬೇಗನೆ ಕೆಳಗಡೆ ಬಂದುಬಿಟ್ವಿ. ಇವಾಗ ಅವಾಗ ಮಳೆ ಬರೋಂಗಿದೆ. ಇವಾಗ ಇಲ್ಲಿ ನಾವು ಕ್ರೇನ್ ಹತ್ತತ್ರ ಬಂದಿದ್ದೀರಿ. ಇವಾಗ ನೀಟಾಗಿ ಕಾಣಿಸುತ್ತೆ ನೋಡಿ ಆ ಹುಡುಗನ ಆ ಥರ ಹಾಕಿರೋದು. ಮಳೆ ಬರ್ತೈತೆ. ದೂರದಿಂದ ನೋಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಇಲ್ಲಿ ಹತ್ರ ಕರ್ಕೊಂಡು ಬಂದವಂತೂ ನನಗಿನ್ನೂ ಒಂಥರ ನಿಜ ಹೇಳೋಕ್ಕಾಗಲ್ಲ, ಅಷ್ಟು ಒಂಥರ ಭಯ ಆಗ್ತೈತೆ. ಅವ್ರಿಗೆ ಆ ಥರ ಕುಕ್ಕಿರೋದು ನೋಡಿಬಿಟ್ಟು. ಇನ್ನು ಅಷ್ಟು ಮೇಲಕ್ಕೆ ಬೇರೆ ಎತ್ತಾ ಇದ್ರಲ್ಲ ನೋಡಿ. ಇಲ್ಲಿಂದ ಫುಲ್ಲು ಆ ಬೆಟ್ಟದವರೆಗೂ ಜನ ಇದೇ ಥರನೇ ಇದ್ದಾರೆ. ಅಷ್ಟೊಂದು ಜನನ ನಾನು ನಿಜವಾಗ್ಲೂ ಎಲ್ಲೂ ಯಾವ ಜಾತ್ರೆಯಲ್ಲೂ ನೋಡಿಲ್ಲ ಈ ಥರ. ಸರಿ, ಇನ್ನು ನೋಡಿದ್ದೆಲ್ಲ ಮುಗೀತಲ್ಲ, ನೆಕ್ಸ್ಟ್ ಇನ್ನು ಮನೆಗೆ ಹೋಗೋಣ ಅಂತೇಳಿ ಮತ್ತು ನಾವು ರಿಟರ್ನು ಮನೆಗೆ ಬರ್ತಾಯಿದ್ದೀವಿ. ಇಲ್ಲಿ ಬಸ್ ಕೂಡ ಲಿಮಿಟಾಗಿ ಹಾಕಿದ್ರು. ಮಳೆ ಕೂಡ ಸ್ಟಾರ್ಟ್ ಆಗೋಯ್ತು. ಹೆಂಗಪ್ಪ ಸ್ವಾಮಿ ಮನೆಗೆ ಮಕ್ಕಳನ್ನ ಎತ್ಕೊಂಡು ಹೋಗೋದು ಅಂತೇಳಿ ಅಂತೂ ಇಂತೂ ಬಸ್ಸಲ್ಲಿ ಕೂತ್ಕೊಂಡ್ವಿ. ಬಸ್ಸಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಈತಲ್ಲಿ ಮತ್ತೆ ಒಂದು ಕ್ರೇನಲ್ಲಿ 2 ಈ ಥರ ಇಬ್ಬರನ್ನ ಹಾಕ್ಕೊಂಡು ಹೋಗ್ತಾಯಿದ್ರು. ಅಂದರೆ ಕೊಕ್ಕಿ ಥರ ಹಾಕಿ ಅದನ್ನು ಸುಮಾರು ಒಂದು 4-5 ಕಿಲೋಮೀಟ್ರ್ ದೂರದಿಂದನೇ ತಗೊಂಡು ಬಂದಿದ್ದಾರೆ. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವಿನ್ನು 4 ಗಂಟೆ ಟ್ರೈನ್ ಹಿಡ್ಕೊಂಡು ಬಂದ್ವಿ. ಅದೇ ಥರ ಮಾಲೂರಲ್ಲಿ ಕೂಡ ದೇವಸ್ಥಾನ ಮುಂದೆ ಈ ಥರ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಆಗೋಗ್ಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ. ಸರಿ ಆಯಿತು ಅಂತ ಹೇಳಿ ಇವಾಗ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಮನೆಗೆ. ಇನ್ನು ಬಸ್ಸಲ್ಲಿ ಮನೆಗೆ ಹೋಗಿ ನಾನಿನ್ನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ.